ಮೊದಲನೆಯ ಪ್ರಶ್ನೆ, ಇಟ್ಟಗಿಯ ಮಹಾದೇವ ದೇವಸ್ಥಾನ ಎಲ್ಲಿ ಕಂಡುಬರುತ್ತದೆ? ಎ ಗದಗ್, ಬಿ ಕೋಲಾರ, ಸಿ ಬೆಳಗಾವಿ, ಡಿ ಕೊಪ್ಪಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಪ್ಪಳದಲ್ಲಿ. ಎರಡನೆಯ ಪ್ರಶ್ನೆ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಎ ಉಡುಪಿ, ಬಿ ಶಿವಮೊಗ್ಗ, ಸಿ ಹಾಸನ, ಡಿ ಕೊಪ್ಪಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಡುಪಿ. ಮೂರನೆಯ ಪ್ರಶ್ನೆ, ಕಾಗಿನೆಲೆ ಆದಿಕೇಶವ ಇದು ಯಾರ ಅಂಕಿತನಾಮ? ಎ ಪುರಂದರದಾಸರು, ಬಿ ಕನಕದಾಸರು, ಸಿ ಕುವೆಂಪು, ಡಿ ವಾದಿರಾಜರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕನಕದಾಸರು. ನಾಲ್ಕನೆಯ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ಯಾರ ಆಸ್ಥಾನದಲ್ಲಿದ್ದನು? ಎ ಹರಿಹರ, ಬಿ ಕೃಷ್ಣದೇವರಾಯ, ಸಿ ಹೊಯ್ಸಳರು, ಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣದೇವರಾಯರು. ಐದನೆಯ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಯಾರನ್ನ ಕರೆಯುತ್ತಾರೆ? ಎ ಕುವೆಂಪು, ಬಿ ಬಿ ಎಂ ಶ್ರೀಕಂಠಯ್ಯ, ಸಿ ದ.ರಾ ಬೇಂದ್ರೆ, ಡಿ ಶಿವರಾಮ್ ಕಾರಂತರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಎಂ ಶ್ರೀಕಂಠಯ್ಯ. ಆರನೆಯ ಪ್ರಶ್ನೆ, ಯಾವುದನ್ನ ಫ್ರಿಡ್ಜ್ನಲ್ಲಿ ಇಟ್ಟು ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ? ಎ ಬಾಳೆಹಣ್ಣು, ಬಿ ಆಲೂಗಡ್ಡೆ, ಸಿ ಮೊಟ್ಟೆ, ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಏಳನೆಯ ಪ್ರಶ್ನೆ, ಹೆಣ್ಣಿನ ಮಂಗಳಸೂತ್ರದಲ್ಲಿ ಯಾವುದು ಅತಿ ಮುಖ್ಯ? ಎ ಕರಿಮಣಿ, ಬಿ ತಾಳಿಬೊಟ್ಟು, ಸಿ ತಾಳಿಯ ಚೈನ್ ಅಥವಾ ದಾರ, ಡಿ ಅವಳ. ಸರಿಯಾದ ಉತ್ತರ ಆಪ್ಷನ್ ಎ ಕರಿಮಣಿ. ಎಂಟನೆಯ ಪ್ರಶ್ನೆ, ಕಾಗದದ ಹಣವನ್ನ ಯಾವ ದೇಶದಲ್ಲಿ ಮೊದಲು ಬಳಸಿದರು? ಎ ಜಪಾನ್, ಬಿ ಚೀನಾ, ಸಿ ಅಮೇರಿಕಾ, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. ಒಂಬತ್ತನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಯಾವುದನ್ನು ಹೆಚ್ಚಾಗಿ ಸೇವಿಸುತ್ತಾರೆ? ಎ ಟೀ, ಬಿ ಕಾಫಿ, ಸಿ ಬಿಯರ್, ಡಿ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೀ. ಹತ್ತನೆಯ ಪ್ರಶ್ನೆ, ಐಸ್ ಕ್ರೀಮ್ ಅನ್ನ ಮೊದಲು ಕಂಡು ಹಿಡಿದ ದೇಶ ಯಾವುದು? ಎ ಚೈನಾ, ಬಿ ಅಮೇರಿಕಾ, ಸಿ ಭೂತಾನ್, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. 11ನೆಯ ಪ್ರಶ್ನೆ, ಜನನಾಂಗಗಳಲ್ಲಿ ತುರಿಕೆ ಸಮಸ್ಯೆ ಇದ್ದರೆ ಏನು ಮಾಡಬೇಕು? ಎ ಎಣ್ಣೆ ಹಚ್ಚಬೇಕು, ಬಿ ಅಡುಗೆ ಸೋಡಾ, ಸಿ ತುಳಸಿ ಎಲೆಯ ರಸ, ಡಿ ಕ್ರೀಮ್ ಹಚ್ಚಬೇಕು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹೌದು ಸ್ನೇಹಿತರೆ, ತುರಿಕೆ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಮನೆಮದ್ದು ಇಲ್ಲಿದೆ ನೋಡಿ. ನಿಮ್ಮ ತ್ವಚೆ ಒಣ ತ್ವಚೆಯಾಗಿದ್ದರೆ ನಿಮಗೆ ತುರಿಕೆಯ ಅನುಭವ ಇತರರಿಗಿಂತ ಹೆಚ್ಚೇ ಇರುತ್ತದೆ.
ತುರಿಕೆಯಿಂದ ಯಾವ ರೀತಿಯ ಮುಜುಗರ ಎದುರಾಗುತ್ತದೆ ಎಂದು ಇದನ್ನು ಅನುಭವಿಸಿದವರಿಗೆ ಗೊತ್ತು. ಮನೆಮದ್ದಿನ ಮೂಲಕವೇ ಈ ಸಮಸ್ಯೆಯನ್ನು ನಿವಾರಿಸಬಹುದು. ಮೊದಲನೆಯದ್ದು ಅಡುಗೆ ಸೋಡಾ. ತುರಿಕೆ ಸತತವಾಗಿದ್ದು ತುರಿಸಿದ ಬಳಿಕ ಚಿಕ್ಕದಾಗಿ ಗಾಯಗಳಾಗಿದ್ದರೆ ಇದಕ್ಕೆ ಅಡುಗೆ ಸೋಡಾ ಉತ್ತಮ ಪರಿಹಾರವಾಗಿದೆ. ಇದರ ಉರಿಯೂತ ನಿವಾರಕ ಗುಣ ತ್ವಚೆಗೆ ತಂಪನ್ನು ನೀಡುತ್ತದೆ. 1 ಕಪ್ ಅಡುಗೆ ಸೋಡಾವನ್ನು ಸ್ನಾನದ ತೊಟ್ಟಿಯ ನೀರಿನಲ್ಲಿ ಬೆರೆಸಿ ಆ ನೀರಿನಲ್ಲಿ ಸುಮಾರು ಅರ್ಧ ಗಂಟೆ ದೇಹವನ್ನು ಮುಳುಗಿಸಿಡಿ. ಬಳಿಕ ದಪ್ಪ ಟವಲಿನಿಂದ ಒತ್ತಿ ಒರೆಸಿಕೊಳ್ಳಿ. ಇನ್ನು ಎರಡನೆಯದ್ದು ಕೊಬ್ಬರಿ ಎಣ್ಣೆ. ತುರಿಕೆ ತೊಂದರೆಯಿಂದ ತಕ್ಷಣ ಶಮನ ಒದಗಿಸಲು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡರೆ ಸಾಕಾಗುತ್ತದೆ. ಕೊಂಚ ಕೊಬ್ಬರಿ ಎಣ್ಣೆಯನ್ನು ಕೊಂಚವೇ ಬಿಸಿ ಮಾಡಿ ತುರಿಕೆ ಇರುವ ತ್ವಚೆಯ ಮೇಲೆ ನಯವಾಗಿ ಮಸಾಜ್ ಮಾಡುತ್ತಾ ಹಚ್ಚಿಕೊಳ್ಳಿ. ಎಣ್ಣೆಯನ್ನು ಸಂಜೆ ಹಚ್ಚಿ ಇಡೀ ರಾತ್ರಿ ಹಾಗೆ ಇರಿ, ಬಿಟ್ಟು ಮರುದಿನ ಎದ್ದು ಸ್ನಾನ ಮಾಡಿ. ಇನ್ನು ಮೂರನೆಯದ್ದು ತುಳಸಿ ಎಲೆಗಳು. ತುಳಸಿ ಎಲೆಗಳಲ್ಲಿರುವ ತುರಿಕೆ ನಿವಾರಿಸಲು ಇದರಲ್ಲಿರುವ ಕೆಲವು ಪೋಷಕಾಂಶಗಳು ನೆರವಾಗುತ್ತವೆ. ಸುಮಾರು 6 ತುಳಸಿ ಎಲೆಗಳನ್ನು ಅರೆದು ಇದಕ್ಕೆ ಕೊಂಚ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ತುರಿಕೆ ಇರುವ ತ್ವಚೆಯ ಮೇಲೆ ತೆಳುವಾಗಿ ಹಚ್ಚಿಕೊಳ್ಳಿ. ಇನ್ನು ಕೊನೆಯದಾಗಿ ಲೋಳೆ ರಸ ಅಥವಾ ಅಲೋವೆರಾ. ಲೋಳೆ ರಸದ ಉರಿಯೂತ ನಿವಾರಕ, ಬ್ಯಾಕ್ಟೀರಿಯಾ ನಿವಾರಕ ಹಾಗೂ ಶಿಲೀಂಧ್ರ ನಿವಾರಕ ಗುಣ ತ್ವಚೆಯ ತುರಿಕೆಯನ್ನು ಇಲ್ಲವಾಗಿಸುತ್ತದೆ. 1 ಲೋಳೆ ಸರದ ಕೊಂಡನ್ನು ಮುರಿದು ಇದರ ತಿರುಳನ್ನು ಸಂಗ್ರಹಿಸಿ ಆ ತಿರುಳುಗಳನ್ನು ನೇರವಾಗಿ ತುರಿಕೆ ಇರುವ ಭಾಗಕ್ಕೆ ಹಚ್ಚಿಕೊಳ್ಳಿ. ಸುಮಾರು 15 ನಿಮಿಷ ಬಿಟ್ಟು ಉಗುರು ಬೆಚ್ಚನೆಯ ನೀರಿನಿಂದ ತೊಳೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.